ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. BMTCಲಿ ಯಾರೆಲ್ಲ ಓಡಾಡ್ತೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಆ ನ್ಯೂಸ್ ಏನು ಅಂತ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ನಡುವೆ ಎಲ್ಲ ತುಂಬಾ ಜನ ಬಸ್ ನಲ್ಲಿ ಓಡಾಡೋರು ಚೇಂಜ್ ಇಲ್ದೆ ಪಾಪ ಒದ್ದಾಡ್ತಾರೆ. ಕಂಡಕ್ಟರ್ಸ್ ಯಾರಿಗೂ ಚೇಂಜ್ ಕೂಡ ಕೊಡಲ್ಲ. ಅದೇ ನಾವು ಕಡಿಮೆ ಕೊಟ್ರೆ ಅವ್ರು ಇಸ್ಕೊಳಲ್ಲ. ಅದೇ ಅವರು ಚೇಂಜ್ ಕೊಟ್ಟಿಲ್ಲ ಅಂದ್ರೂ ನಾವು ಕೇಳಂಗಿಲ್ಲ. ₹1 ₹2 ತಾನೇ, ನಮ್ಮ ಹತ್ರ ಚೇಂಜ್ ಇಲ್ಲ ಅಂತಾರೆ. ಸೊ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಂದು ಡಿಸಿಷನ್ ಗೆ ಬಂದಿದೆ. ಆ ಡಿಸಿಷನ್ ಏನಪ್ಪಾ ಅಂತಂದ್ರೆ BMTCಲಿ ಓಡಾಡೋ ಎಲ್ಲಾ ಪ್ರಯಾಣಿಕರಿಗೆ ಬಸ್ ಫೇರ್ ಅನ್ನ ಕಡಿಮೆ ಮಾಡಿದೆ. ಈ ಮೊದಲು ಬಸ್ ಚಾರ್ಜ್ ₹12 ಇತ್ತು. ಈಗ ಪ್ರಯಾಣಿಕರನ್ನ ಅಟ್ರಾಕ್ಟ್ ಮಾಡಕ್ಕೆ ಹಾಗೆ ಚಿಲ್ಲರೆ ಸಮಸ್ಯೆನ ಪರಿಹಾರ ಮಾಡಕ್ಕೆ ರಾಜ್ಯ ಸರ್ಕಾರ ಪ್ರಯಾಣ ದರ ಕಡಿಮೆ ಮಾಡೋ ನಿರ್ಧಾರಕ್ಕೆ ಬಂದಿದೆ. ಈ ಬಗ್ಗೆ ಸಾರಿಗೆ ಇಲಾಖೆ ಮೂಲಗಳೇ ಸ್ಪಷ್ಟಪಡಿಸಿದೆ. ಯಾವಾಗ್ಲೂ ಬಸ್ ಚಾರ್ಜ್ ಜಾಸ್ತಿ ಆಗಿದೆ ಅಂತ ಕೇಳಿ ನಿಮ್ಗೂ ಸಾಕಾಗಿರತ್ತೆ. ಆದ್ರೆ ಈಗ ಬಸ್ ಚಾರ್ಜ್ ₹12 ₹10ಗೆ ಇಳಿದಿದೆ ಅಂತ ಕೇಳಿದ ತಕ್ಷಣ ನಿಮ್ಗೆ ಖುಷಿಯಾಗಿರತ್ತೆ ಅಂತ ಗೊತ್ತು. ಸೊ ಇದು ಯಾವಾಗಿಂದ ಸ್ಟಾರ್ಟ್ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದು ಜಾರಿಗೆ ಬಂದ ತಕ್ಷಣ ನಾವು ನಿಮ್ಗೆ ತಿಳಿಸ್ತೀವಿ. ಸೊ BMTCಲಿ ಓಡಾಡೋ ಎಲ್ರಿಗೂ ಇದೊಂಥರ ಗುಡ್ ನ್ಯೂಸ್. ₹12 ಅಂದ್ರೆ ₹2ಗೆ ಚೇಂಜ್ ಹುಡುಕಾಡ್ಬೇಕು. ಇದೊಂಥರ ಸಮಸ್ಯೆ. ₹10 ಮಾಡಿರೋದ್ರಿಂದ ಆರಾಮಾಗಿ ಬಸ್ ನಲ್ಲಿ ಚೇಂಜ್ ಸಮಸ್ಯೆ ಇಲ್ಲದೆ ಓಡಾಡಬಹುದು. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.